महेश्वरः गुरु साक्षात् परब्रह्म तस्मै श्री गुरवे नमः। कृष्णं नारायणं वन्दे कृष्णं नारायणं वन्दे कृष्णं वन्दे व्रजप्रियं कृष्णं वन्दे व्रजप्रियं कृष्णं द्वैपायनं वन्दे कृष्णं वैपायनं वन्दे कृष्णं वन्दे वृतासुतं कृष्णं वन्दे वृतासुतं। ಎಲ್ಲರಿಗೂ ನಮಸ್ಕಾರ. ಹೋದ ವಾರದಲ್ಲಿ ನಾವು ಕೃಷ್ಣ ಮತ್ತು ಜರಾಸಂಧ ಮತ್ತು ಹೇಗೆ ಯುದ್ಧ ನಡೀತಾ ಇತ್ತು ಅದ್ರ ಬಗ್ಗೆ ತಿಳ್ಕೊತಾ ಇದ್ವಿ. 17 ಬಾರಿ ಕೃಷ್ಣನ ಮೇಲೆ ಜರಾಸಂಧ ಅಟ್ಯಾಕ್ ಮಾಡಾಯಿತು. ಪ್ರತಿಯೊಮ್ಮೆನೂ ಜರಾಸಂಧನಿಗೆ ಗೆಲುವು ಸಿಗಲಿಲ್ಲ, ಸೋಲೇ ಆಗ್ತಾ ಇತ್ತು. ಈಗ ಕೃಷ್ಣನ ಮತ್ತು ಕೃಷ್ಣ ಬಲರಾಮ ಉಗ್ರಸೇನನೊಟ್ಟಿಗೆ ಕೂತು ಆಲೋಚನೆ ಮಾಡ್ತಾ ಇರ್ತಾರೆ, ಏನು ಮಾಡೋದು. ಈ ಜರಾಸಂಧ ಮತ್ತೆ ಮತ್ತೆ ಬಂದು ಮಥುರಾ ಪಟ್ಟಣಕ್ಕೆ ಅವರಿದ್ದಿದ್ದ ಮಥುರಾ ಪಟ್ಟಣಕ್ಕೆ ಹಾನಿಯಾಗಿತ್ತಂತೆ ಎಲ್ಲ ಕಡೆ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಮತ್ತೆ ಜರಾಸಂಧ ಬರೋದಿದ್ರೆ ಆವಾಗ ನಾವೇನು ಮಾಡೋಣ, ನಾನು ಮತ್ತು ಕೃಷ್ಣ ಮತ್ತು ಬಲರಾಮ ಓಡೋಗ್ತೀವಿ, ಮತ್ತು ಈ ಜನರೆಲ್ಲ ಆರಾಮಾಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾರಂತೆ. ಇದು ನಾವು ಹೋದ ವಾರ ಕೇಳಿಸ್ಕೊಂಡ್ವಿ. ಅವರಿಬ್ಬರು ಓಡ್ ಹೋಗ್ತಾರೆ. ಅಲ್ಲಿ ಓಡ್ ಹೋಗಿ ಮಹಾರಾಷ್ಟ್ರ ಹತ್ರ, ಉತ್ತರ ಪ್ರದೇಶದಿಂದ ಮಹಾರಾಷ್ಟ್ರ ಹತ್ರ ಗೋವಾ ಹತ್ರ ಬಂದು ಅಲ್ಲಿ ಒಂದು ಗೋಮಂತನ ಪರ್ವತದ ಮೇಲೆ ಇಬ್ಬರು ಇರ್ತಾರೆ. ಈ ಕತೆ ಹೇಳುವಾಗ ಅಲ್ಲಿ ಇದು ಹರಿವಂಶ ಪುರಾಣದಲ್ಲಿದೆ. ಹರಿವಂಶ ಪುರಾಣದಲ್ಲಿ ಇನ್ನೊಂದು ಉಲ್ಲೇಖ ಏನಾಗಿದೆ ಅಂದರೆ, ಇದು ನಡೀತಾ ಇತ್ತಲ್ಲ, ಕೃಷ್ಣ ಬಂದು ಈ ಗೋಮಂತ ಪರ್ವತದ ಮೇಲಿದ್ದಾಗ ಮೇಲೆ ಕ್ಷೀರಸಾಗರದಲ್ಲಿ ಇವನು ನಾರಾಯಣ ಮಲಗಿದ್ನಲ್ಲ ಶೇಷಶಾಹಿ ಮೇಲೆ, ಆಗ ಅವನನ್ನು ಭೇಟಿಯಾಗೋದಕ್ಕೆ ಬಲಿ ಚಕ್ರವರ್ತಿ ಅಲ್ಲಿ ಬರ್ತಾನಂತೆ. ಅದೇ ಸಮಯಕ್ಕೆ ಅಂದರೆ ಇಲ್ಲಿ ಕೃಷ್ಣ ಇಲ್ಲಿ ಗೋಮಂತದ ಪರ್ವತದ ಮೇಲೆ ಕೂತಿದ್ದಾನೆ, ಅಲ್ಲಿ ನಾರಾಯಣ ಶೇಷಶಾಹಿ ಮೇಲೆ ಮಲಗಿದ್ದಾನೆ. ಬಲಿ ಚಕ್ರವರ್ತಿ ಒಳಗೆ ಬರ್ತಾನೆ. ಬಂದು ಬಲಿ ಚಕ್ರವರ್ತಿ ನೋಡಿದಾಗ ನಮಸ್ಕಾರ ಮಾಡ್ತಾನೆ. ಕೃಷ್ಣ ನಾರಾಯಣ ಅಲ್ಲಿ ಎಲ್ಲರಿಗೂ ನೋಡಿಬಿಟ್ಟು 1 ನಿಮಿಷ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತಾನೆ. ಎಲ್ಲರಿಗೂ ಈ ಥರ ಕಣ್ಣು ಮುಚ್ಕೊಳ್ಳಿ ಅಂತ ಸನ್ನೆ ಮಾಡ್ತಾನಂತೆ. ಎಲ್ಲರೂ ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ಈ ಬಲಿ ಏನು ಮಾಡ್ತಾನಂತೆ, ಹಗಲು ದೊರಡೆ ಓಡೋಗಿ ನಾರಾಯಣನ ಕಿರೀಟವನ್ನು ಎಟ್ಕೊಂಡ್ಬಿಡ್ತಾನಂತೆ. ಕಿರೀಟ ಎಟ್ಕೊಂಡು ಓಡೋಗ್ತಾ ಇರ್ತಾನಂತೆ. ಆಗ ಗರುಡ ಅಲ್ಲೇ ಇರ್ತಾನಲ್ಲ, ಆ ಗರುಡ ಏನು ಮಾಡ್ತಾನಂತೆ, ಆ ಗರುಡ ಬಲಿ ಚಕ್ರವರ್ತಿ ಹಿಂದೆ ಓಡೋಗ್ತಾನಂತೆ. ಇವ್ರು ಓಡೋಗಿ ಅಲ್ಲಿ ಬಲಿ ಚಕ್ರವರ್ತಿ ಹತ್ರ ಆ ಕಿರೀಟವನ್ನು ಕಿಟ್ಕೋತಾನೆ. ಯುದ್ಧ ಮಾಡಿ ಕಿರೀಟ ಕಿಟ್ಕೋತಾನೆ. ಗರುಡ ಆ ಕಿರೀಟ ಎತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಗೋಮಂತನ ಪರ್ವತದ ಮೇಲೆ ಕೃಷ್ಣನನ್ನ ನೋಡ್ತಾನೆ. ನೋಡ್ಬಿಟ್ಟು ಇದು ಸಾಕ್ಷಾತ್ ನಾರಾಯಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೃಷ್ಣನ ಮೇಲೆ ಆ ಕಿರೀಟವನ್ನು ಹಾಕ್ತಾನಂತೆ. ಅದು ಸರಿಯಾಗಿ ಕೂತ್ಕೊಳ್ಳುತ್ತಂತೆ ಕೃಷ್ಣನಿಗೆ. ಹಾಕಿ ವಾಪಸ್ಸು ಶೇಷಶಾಹಿ ಹತ್ರ ಇದು ವೈಕುಂಠಕ್ಕೆ ಬಂದು ನೋಡಿದ್ರೆ ಅಲ್ಲಿ ನಾರಾಯಣನ ತಲೆಯ ಮೇಲೆ ಕಿರೀಟ ಇದೆ. ನಾನು ಹಾಕಿದಲ್ಲ ಅಂತ ಯೋಚನೆ ಮಾಡ್ತಾನೆ. ಅಂದರೆ ಇಲ್ಲಿ ಇದು ಹರಿವಂಶ ಪುರಾಣದಲ್ಲಿ ಕೊಟ್ಟಿರೋದೇನೆಂದರೆ, ನಾರಾಯಣ ಕೃಷ್ಣ ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ಇದು ತೋರಿಸೋದಕ್ಕೆ ಅಲ್ಲಿ ಬಂದಿರೋದು. ಇದು ಭಾಗವತದಲ್ಲಿ ಇಲ್ಲ, ಇದು ಅಲ್ಲಿ ಬಂದಿರೋದು. ಅದಕ್ಕೆ ಹಿಂಗಾಯಿತು. ಆಮೇಲೆ ನಾನು ಹೇಳಿದೆ, ಈ ಜರಾಸಂಧ ಶಿಶುಪಾಲ ಎಲ್ಲರೂ ಆ ಬೆಟ್ಟಕ್ಕೆ ಸುತ್ತುವರೆದು ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿದಾಗ ಬಲರಾಮ ನನಗೆ ತಡೆಯೋಕ್ಕಾಗಲ್ಲ ಅಂತ ಮೇಲಿಂದ ಹಾರ್ತಾನೆ. ಆಮೇಲೆ ಕೃಷ್ಣ ಹಾರುವಾಗ ಆ ಬೆಟ್ಟದ ಮೇಲೆ ಅವನ ಕಾಲಿನ ಪ್ರೆಷರನ್ನು ಹಾಕಿದಾಗ ಆ ಬೆಟ್ಟ ಕುಸಿದು ಒಳಗಡೆ ಹೋಗಿ ಪಾತಾಳ ಗಂಗೆ ಅದು ಮೇಲೆ ಬಂದು ಅಲ್ಲಿದ್ದ ಬೆಂಕಿ ಎಲ್ಲ ಧ್ವಂಸ ಆಗುತ್ತೆ, ಇದೆಲ್ಲ ನಿರ್ನಾಮ ಆಗುತ್ತೆ ಅಂತ ಹೇಳಿದ್ವಿ. ಹೀಗಾಯಿತು. ಈಗ ಕೃಷ್ಣ ಮತ್ತು ಬಲರಾಮ ಬಂದಿದ್ದಾರೆ. ಇಬ್ಬರು ಅಷ್ಟು ಜರಾಸಂಧನ ಸೈನ್ಯವನ್ನು ಸೋಲಿಸಿದ್ದಾರೆ. ಮತ್ತೆ ಜರಾಸಂಧ ಓಡೋಗಿ ಅವ್ನು ಕೂತ್ಕೊಂಡು ಇವಾಗ ಏನು ಮಾಡಬೇಕು, ಏನು ಸ್ಟ್ರಾಟಜಿ ಮಾಡಬೇಕು, ಹೇಗೆ ನಾನು ಈ ಕೃಷ್ಣನನ್ನು ಸೋಲಿಸಬೇಕು ಅನ್ನುವಾಗ ಅಲ್ಲಿ ಸಲುವ ರಾಜ ಒಬ್ಬ ಇದ್ದಂತೆ. ಅವನು ಹೇಳ್ತಾನಂತೆ, ನೋಡು ನೀನು ಯೋಚನೆ ಮಾಡಬೇಡ, ಇಲ್ಲಿ ಒಬ್ಬ ಕಾಲಯಾವನ ಅನ್ನೋ ಒಬ್ಬ ರಾಕ್ಷಸ ಇದ್ದಾನೆ, ಅಸುರನಿದ್ದಾನೆ, ಒಬ್ಬ ಇದ್ದಾನೆ. ಅವನನ್ನು ಕರೆದು ನೀನು ಅವನಿಂದ ಸಹಾಯ ಪಡಿ, ಅವನು ಹುಟ್ಟಿರೋದೇ ಕೃಷ್ಣನನ್ನು ಸಾಯಿಸೋಕ್ಕೆ ಅಂತ. ಜರಾಸಂಧನಿಗೆ ಆಶ್ಚರ್ಯ ಆಗತ್ತಂತೆ, ಕೃಷ್ಣನನ್ನು ಸಾಯಿಸೋಕ್ಕೆ ಹುಟ್ಟಿರೋದು ಅದು ಯಾರು ಅಂತ ಕೇಳಿದಾಗ ಅದು ಗರ್ಗಾಚಾರ್ಯರು. ನಿಮ್ಗೆ ನೆನಪಿರ್ಬೋದು, ಗರ್ಗಾಚಾರ್ಯರು ಯಾರು, ಕೃಷ್ಣನಿಗೆ ಬಂದು ಅವರ ಹೆಸರನ್ನು ಇಟ್ಟಿದ್ದು, ಕೃಷ್ಣನ ಹೆಸರಿಟ್ಟಿದ್ದು ಗರ್ಗಾಚಾರ್ಯರು, ಆಚಾರ್ಯರು ಅವರು. ಒಮ್ಮೆ ಏನು ಮಾಡಿದ್ರಂತೆ, ಕೃಷ್ಣನೊಟ್ಟಿಗೆ ಈ ಯಾದವರ ಒಟ್ಟಿಗೆ ಇದ್ದ
ಯಾದವರೆಲ್ಲ ಈ ಗರ್ಗಾಚಾರ್ಯರಿಗೆ ಪರಿಹಾಸ್ಯ ಮಾಡಿದ್ರಂತೆ. ಆಗ ಗರ್ಗಾಚಾರ್ಯರಿಗೆ ಸಿಟ್ಟು ಬರುತ್ತಂತೆ, ಈ ಕೃಷ್ಣನಿಂದ ಇವರೆಲ್ಲ ಇಷ್ಟು ಮೆರಿತಾ ಇದ್ದಾರೆ, ಈ ಕೃಷ್ಣನನ್ನ ಕೊಲ್ಲುವಂತಹ ಒಂದು ಮಗನನ್ನ ಪಡಿಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೊರಟು ಬರ್ತಾರಂತೆ. ಅವರು ಗರ್ಗಾಚಾರ್ಯರಲ್ಲಿಂದ ಹೊರಟು ಬಂದಾಗ ಅವ್ರಿಗೆ ಹೀಗೆ ಯವನ ದೇಶ ಅಂದರೆ ಈಗಿನ ಪಾಕಿಸ್ತಾನ ಆ ಕಡೆ ಅಫ್ಘಾನಿಸ್ತಾನ ಆ ಕಡೆ ಎಲ್ಲ ಅಲ್ಲಿ ಬಂದಾಗ ಅಲ್ಲಿ ರಾಜನಿಗೆ ನಮಸ್ಕಾರ ಮಾಡಿ, ಆ ಯವನ ರಾಜನಿಗೆ ನಮಸ್ಕಾರ ಮಾಡಿದಂತೆ ತಪಸ್ ಮಾಡಬೇಕು ಅಂತ ಬಂದಿರ್ತಾನೆ. ಅಲ್ಲಿಗೆ ಆ ಯವನ ರಾಜ ಒಬ್ಬ ಗೋಪಿಕೆ ಸ್ತ್ರೀಯನ್ನ ಅಲ್ಲಿ ಕಳಿಸ್ತಾನೆ. ಅವಳನ್ನು ನೋಡಿ ಇವರು ಗರ್ಗಾಚಾರ್ಯರು ಅವಳೊಟ್ಟಿಗೆ ಸಂಬಂಧ ಬೆಳೆಸಿ ಅವಳಿಗೆ ಅಲ್ಲಿ ಹುಟ್ಟೋ ಮಗುನೇ ಕಾಲಯವನ. ಆ ಕಾಲಯವನ ಇವರು ಹೇಗಿದ್ರು ಮನಸ್ಸಲ್ಲಿ ಅದು ನಮಸ್ಕಾರ ಅಂದ್ಕೊಂಡಿದ್ರು, ಅದೇ ರೀತಿ ಅವನಿಗೆ ಅದು ಆ ಶಕ್ತಿ ಎಲ್ಲ ಬಂದಿರತ್ತಂತೆ. ಅವನು ಕೃಷ್ಣನನ್ನ ಕೊಲ್ಲಬೇಕು, ಅವನನ್ನ ಹೋಗಿ ನೀನು ಕೇಳ್ಕೊ. ಆ ಕಾಲಯವನ ಕೃಷ್ಣನನ್ನ ನಿಜವಾಗ್ಲೂ ಧ್ವಂಸ ಮಾಡ್ತಾನೆ ಅಂತ. ಜರಾಸಂಧನಿಗೆ ಈಗೋ ಅಂದರೆ ಅವನಿಗೆ ಇದು ಅಹಂಕಾರ, ನಾನು ಹೇಗೆ ಬೇರೆಯವ್ರ ಹತ್ರ ಇದರ ಸಹಾಯ ಬೇಡೋದು, ನಾನು ಯಾರ ಹತ್ರನೂ ಸಹಾಯ ಬೇಡಿಲ್ಲ, ಹೇಗೆ ನಾನು ಅವನ ಹತ್ರ ಹೋಗಿ ಸಹಾಯ ಬೇಡೋದು ಅಂತ ಗೊತ್ತು. ಆಗ ಆ ಸರ್ವರಾಜ ಹೇಳ್ತಾನಂತೆ, ನೋಡು ಅವನು ನಿನ್ನ ಆಳೆ, ಯಾಕಂದರೆ ಇದು ಇಡೀ ದೇಶನೇ ನಿನ್ನ ಕೆಳಗಿದೆ, ಅವನು ನಿನ್ನ ಆಳೆ, ನೀನು ಬರೀ ಹೋಗಿ ಅವನನ್ನ ಆಜ್ಞೆ ಮಾಡಬೇಕು, ನೀನು ಹೋಗಿ ಅವನ ಹತ್ರ ಬೇಡ್ಕೊಳ್ಳೋದು ಬೇಕಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಇವನು ಹೋಗ್ತಾನೆ. ಜರಾಸಂಧ ಆ ಕಾಲಯವನ ಆ ಸರ್ವರಾಜನೇ ಬರ್ತಾನೆ. ಬಂದು ಕಾಲಯವನಿಗೆ ಹೇಳ್ತಾನಂತೆ, ಈ ರೀತಿ ನಿಮಗೆ ಕೃಷ್ಣನನ್ನು ಕೊಲ್ಲೋದಕ್ಕೆ ಒಂದು ಅವಕಾಶ ಇದೆ, ನೀನು ಬರಬೇಕು, ಜರಾಸಂಧನ ಆಜ್ಞೆ ಅಂತ. ಕಾಲಯವನ ಹುಟ್ಟಿದಾಗಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ದಂತೆ, ಯಾವಾಗ ಆ ಕಾಲ ಬರುತ್ತೆ. ಯಾಕಂದರೆ ಅವ್ನಿಗೆ ಯಾವಾಗಲೂ ಕಾಲ 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 ಅಂತಲೇ ಕಾಯ್ತಾ ಇದ್ದಿದ್ದೆ, ಅದಕ್ಕೆ ಅವನಿಗೆ ಹೆಸರೇ ಕಾಲಯವನ ಅಂತ. ಅದಕ್ಕೆ ಅವನು ಯೋಚನೆ ಮಾಡ್ತಾ ಇದ್ದಾಗ ಹೀಗೆ ಬಂದು ಇವ್ರು ಹೇಳಿದ ಕೂಡಲೇ ಸರಿ ಅಂತ ಹೇಳಿ ಇವನು ರೆಡಿ ಆಗ್ತಾನೆ. ರೆಡಿಯಾಗಿ ಕೃಷ್ಣನನ್ನು ಅಟ್ಟಿಸ್ಕೊಂಬರೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಕೃಷ್ಣ ಬಲರಾಮಿಗೆ ಇದು ವಿಷಯ ಬಂತು, ಗುಪ್ತಚರರಿಂದ ಈ ವಿಷಯ ಗೊತ್ತಾಗತ್ತೆ. ಈಗ ಕೃಷ್ಣ ಯೋಚನೆ ಮಾಡ್ತಿದ್ದಾನೆ, ನಾನು ಕಾಲಯವನ ಹತ್ರ ಯುದ್ಧ ಮಾಡೋದಕ್ಕೆ ಹೋದರೆ ಜರಾಸಂಧ ಮಥುರಾ ಪಟ್ಟಣದ ಮೇಲೆ ಅವನು ಅಟ್ಯಾಕ್ ಮಾಡಿ ಎಲ್ಲರನ್ನ ಧ್ವಂಸ ಮಾಡ್ತಾನೆ. ಆದರೆ ನಾನು ಇವಾಗ ಏನು ಮಾಡಬೇಕು, ಮಥುರವನ್ನು ಕಾಯಬೇಕು, ಮಥುರದ ನಿವಾಸಿಗಳನ್ನೆಲ್ಲ ನಾನು ಕಾಪಾಡಬೇಕು ಅಂತ ಹೇಳಿ ಗರುಡನನ್ನು ಕರೀತಾನಂತೆ. ಗರುಡನನ್ನು ಕರೆದು ಹೇಳ್ತಾನಂತೆ, ನೋಡು ಇವರನ್ನೆಲ್ಲ ನಾನು ಸುರಕ್ಷಿತ ಜಾಗದಲ್ಲಿ ಇಡಬೇಕು, ಎಲ್ಲಿ ಇಡಬೇಕು ನೋಡ್ಕೊಂಬ ಅಂತ. ಆ ಗರುಡ ಎಲ್ಲ ಕಡೆ ಹಾರಿ ಹೋಗಿ ಅಲ್ಲಿ ಪಕ್ಕದಲ್ಲಿ ಸಮುದ್ರ ಇತ್ತಲ್ಲ, ಆ ಸಮುದ್ರದ ಮಧ್ಯದಲ್ಲಿ ಕುಶಸ್ಥಳಿ ಅನ್ನೋ ಜಾಗ, ಅಂದರೆ ಅದು ಮಧ್ಯದಲ್ಲಿ ಆ ಜಾಗವನ್ನು ನೋಡ್ಕೊಂಡ್ಬಂದು ಕೃಷ್ಣನಿಗೆ ಹೇಳ್ತಾನಂತೆ ಆ ಜಾಗ ಚೆನ್ನಾಗಿದೆ ಅಂತ. ಆಗ ಕೃಷ್ಣ ಸಮುದ್ರ ರಾಜನಿಗೆ ಕರೆದು ಆಜ್ಞೆ ಮಾಡ್ತಾನಂತೆ, ಆ ಜಾಗದಲ್ಲಿ ಆ ನೀರು ಉಪ್ಪು, ಸಮುದ್ರದ ನೀರು ಉಪ್ಪು, ಆ ನೀರೆಲ್ಲ ಸಿಹಿಯಾಗಿರಬೇಕು, ಮತ್ತು ಅಲ್ಲಿ ತಂಪು ಗಾಳಿ ಬೀಸಬೇಕು, ಆ ರೀತಿ ನೀನು ಮಾಡಿ ಕೊಡು. ಆಯಿತು ಅಂತ ಸಮುದ್ರ ರಾಜ ಒಪ್ಕೋತಾನೆ. ಮತ್ತು ಇಮಿಡಿಯೇಟಾಗಿ ವಿಶ್ವಕರ್ಮನನ್ನು ಕರೀತಾನೆ. ವಿಶ್ವಕರ್ಮ ಯಾರು, ಈಸ್ ದ ಮೇನ್ ಆರ್ಕಿಟೆಕ್ಟ್, ದೇವತೆಗಳ ಆರ್ಕಿಟೆಕ್ಟ್ ಅವನೇ. ಅವನು ಕರೆದುಬಿಟ್ಟು ಒಂದು ನಗರವನ್ನು ಸೃಷ್ಟಿ ಮಾಡು, ನೀನು ಅಲ್ಲಿ ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿ ಒಂದು ನಗರ ಸೃಷ್ಟಿ ಮಾಡು ಅಂತ ಹೇಳ್ತಾನಂತೆ. ಎಲ್ಲ ವಜ್ರ ವೈಢೂರ್ಯ ಏನು ಬೇಕೋ ಅದೆಲ್ಲ ಇಟ್ಕೊಂಡು ಒಂದು ಸುಂದರವಾದ ಸ್ವರ್ಗದಂತೆ ಇರುವಂಥ ನಗರವನ್ನು ಸೃಷ್ಟಿ ಮಾಡು ಅಂತ ಹೇಳ್ತಾನಂತೆ. ಆಗ ವಿಶ್ವಕರ್ಮ ಇಮಿಡಿಯೇಟಾಗಿ ಅವನ ನಗರವನ್ನು ಸೃಷ್ಟಿ ಮಾಡ್ತಾನೆ. ಮಥುರಾ ಪಟ್ಟಣದ ಜನರೆಲ್ಲ ರಾತ್ರಿ ಮಲಗಿದ್ದಾಗಲೇ ಅವ್ರನ್ನೆಲ್ಲರನ್ನ ಅಲ್ಲಿಗೆ ಶಿಫ್ಟ್ ಮಾಡಿಸ್ತಾನಂತೆ ಇವನು ಕೃಷ್ಣ. ಅವ್ರಿಗೆ ಗೊತ್ತಿಲ್ಲದೇ ನಿದ್ದೆಲೇ ಇದ್ದಾರೆ ಅವರೆಲ್ಲ ನಿದ್ದೆಲಿದ್ದಾರೆ, ಅವ್ರ ಸಾಮಾನು ಏನಿದೆ ಅದೆಲ್ಲ ಇವನೇ ಎತ್ಕೊಂಡು ಅಲ್ಲಿಗೆ ಶಿಫ್ಟ್ ಮಾಡಿಸ್ತಾನೆ. ಎಲ್ಲರಿಗೂ ನಿದ್ದೆಯಿಂದ ಎದ್ದು ನೋಡಿದ್ರೆ ಕನಸಲ್ಲಿ ಎಲ್ಲೋ ಹೋಗ್ತಾ ಇದ್ದಂಗೆ ಅನ್ನಿಸ್ತಿತ್ತಂತೆ. ನೋಡಿದ್ರೆ ಎಲ್ಲರೂ ಬಂದು ಒಂದು ಸುಂದರವಾದ ನಗರದಲ್ಲಿ ಕೂತಿದ್ದಾರೆ. ಇದು ಎಲ್ಲರಿಗೂ ಆಶ್ಚರ್ಯ, ಹೇಗಿದು ಆಯಿತು ಅಂತ. ಕೃಷ್ಣನಿರುವಾಗ ನನಗಿನ್ನೇನು ಭಯವಿಲ್ಲ ಅಂದ್ಕೊಂಡು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರಂತೆ. ಈ ರೀತಿ ದ್ವಾರಕಾನಗರ ಸೃಷ್ಟಿಯಾಯಿತು. ದ್ವಾರಕಾನಗರ ಸೃಷ್ಟಿಯಾಗಿ ಎಲ್ಲರನ್ನ ಅಲ್ಲಿ ಕೂಡಿಟ್ಟಿದ್ದಾನೆ ಕೃಷ್ಣ. ಮತ್ತು ಅವನು ಕಾಲಯವನ ಹತ್ರ ಬರ್ತಾನೆ. ಕಾಲಯವನ ಗೊತ್ತಿದೆ ಇವ್ರಿಗೆ, ಕಾಲಯವನ ಹುಟ್ಟಿರೋದೇ ಕೃಷ್ಣನನ್ನು ಸಂಹಾರ ಮಾಡೋದಕ್ಕೆ. ಇದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವನೇನು ಮಾಡ್ತಾನೆ, ಓಡ್ ಹೋಗ್ತಾನಂತೆ ಕಾಲಯವನನ್ನು. ಅಂದರೆ ಕಾಲಯವನ ಇವನನ್ನು ಅಟ್ಟಿಸ್ಕೊಂಡು ಬರಬೇಕು, ಆ ರೀತಿ ಓಡ್ ಹೋಗ್ತಾನಂತೆ ಕೃಷ್ಣ. ಓಡೋಗಿ ಅಲ್ಲಿ ಒಂದು ಗುಹೆ ಇರುತ್ತಂತೆ. ಆ ಗುಹೆಯಲ್ಲಿ ಹೋಗಿ ಒಳಗಡೆ ಸೇರ್ಕೋತಾನಂತೆ.
ಸೇರ್ಕೋತಾನೆ. ಅಲ್ಲಿ ಏನಂದರೆ ಆ ಗುಹೆಯಲ್ಲಿ ಒಬ್ಬ ಮುಚುಕುಂಡ ಅಂತ ಒಬ್ಬ ಮನುಷ್ಯ ಅವನಲ್ಲಿ ಮಲ್ಕೊಂಡಿರ್ತಾನೆ. ಅವನು ಯಾರು ಮುಚುಕುಂಡ ಅಂದರೆ ಅವನು ಒಬ್ಬ ಋಷಿಯ ಮಗ. ಮಾಂಧಾತ ಅಂತ ನಾನು ಹಿಂದೆ ಒಂದು ಕಥೆಯಲ್ಲಿ ಹೇಳಿದ್ದೆ ಭಾಗವತದಲ್ಲೇ. ಮಾಂಧಾತ ಈ ನಮ್ಮ ಮನುವಿನ ಮಕ್ಕಳಲ್ಲಿ ಒಬ್ಬರು ಅಂತೆಲ್ಲ ಹೇಳಿದ್ದೆ ನಾನು ಅದರಲ್ಲಿ. ಆ ಮಾಂಧಾತನ ಮಗ ಬಂದು ಮುಚುಕುಂಡ. ಆ ಮುಚುಕುಂಡ ತುಂಬ ಪರಾಕ್ರಮಿ, ಅವನಿಗೆ ತುಂಬ ಶಕ್ತಿ ಇತ್ತಂತೆ. ದೇವತೆಗಳೆಲ್ಲ ಅವನ ಹತ್ರ ಬಂದು ಬೇಡ್ಕೊಂಡು ಸಹಾಯ ಕೇಳಿದಂತೆ. ಆಗ ಮುಚುಕುಂಡ ದೇವತೆಗಳಿಗೆಲ್ಲ ಸಹಾಯ ಮಾಡಿದಂತೆ ಅಸುರರಿಂದ. ಅವನು ಆವಾಗ ದೇವತೆಗಳಲ್ಲಿ ಬೇಡ್ಕೊಂಡಿದ್ದ ವರ ಏನಂದರೆ, ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು. ನಮಗೆ ಪರಿಹಾಸ್ಯ ಆಗ್ಬೋದು, ವರ ಹೋಗಿ ಕೇಳಿರೋದೇನಂದರೆ ನಿದ್ದೆ ಮಾಡಬೇಕು ಅಂತ. ನನಗೆ ತುಂಬ ಆಯಾಸ ಆಗಿದೆ, ಯುದ್ಧ ಮಾಡಿ ನನಗೆ ಮೊದಲೇ ನಿದ್ದೆ ಬರಬೇಕು. ನನಗೆ ನಿದ್ದೆಯಿಂದ ಯಾರು ಎಬ್ಬಿಸ್ತಾರೆ ಅವ್ರನ್ನ ನೋಡಿದ ತಕ್ಷಣ ಅವ್ರು ಭಸ್ಮವಾಗಬೇಕು ಅಂತ ಬೇಡ್ಕೊಂಡಿರ್ತಾನಂತೆ ವರ. ಸರಿ ತಥಾಸ್ತು ಅಂತ ದೇವತೆಗಳು ಹೇಳಿರ್ತಾರೆ. ಈ ವರ ಇಲ್ಲಿ ಫಲಿಸತ್ತೆ ಅಂತ ಹೇಳಿ ಕೃಷ್ಣ ಆ ವರಕ್ಕೆ ಫಲವಾಗಿ ಏನು ಮಾಡ್ತಾನೆ, ಆ ಗುಹೆ ಒಳಗಡೆ ಹೋಗಿ ಸೇರ್ಕೊಳ್ತಾನೆ. ಗುಹೆ ಒಳಗಡೆ ಹೋಗಿ ಸೇರಿದಾಗ ಕಾಲೆಯವನ ಕೂಡ ಅದೇ ಗುಹೆಗೆ ಬರ್ತಾನೆ. ಬಂದ್ಬಿಟ್ಟು ಎಲ್ಲಿ ಕತ್ಲೆ, ಗುಹೆಯಲ್ಲಿ ಫುಲ್ ಕತ್ಲೆ, ಅದು ಒಳಗಡೆ ಇತ್ತು, ಅಲ್ಲಿ ಕತ್ಲೆ ಇತ್ತು. ಕೃಷ್ಣ ಎಲ್ಲಿದ್ದಾನಂತ ಕಾಣಿಸಲ್ಲ. ಒಳಗಡೆ ಹೋಗಿ ಅಲ್ಲಿ ನೋಡ್ತಾನೆ, ಯಾರೋ ಮಲಗಿರ್ತಾರೆ. ಅವನಿಗೆ ತಟ್ಟಿ ಎಬ್ಬಿಸ್ತಾನಂತೆ. ಯಾರು ನೀನು ಹೇಳು, ನೀನು ಇಲ್ಲಿ ಯಾರೋ ಬಂದ್ರ, ಕೃಷ್ಣ ಬಂದ ಇಲ್ಲಿ ಅಂತೆಲ್ಲ ಕೇಳ್ತಾನಂತೆ. ಆ ಮುಚ್ಚಿಕೊಂಡ ನಿದ್ದೆ, ತುಂಬ ದೀರ್ಘ ನಿದ್ದೆಯಲ್ಲಿದ್ದಾನವನು, ಒಳ್ಳೆಯ ನಿದ್ದೆ. ಅವನು ಕಣ್ ತೆರೆದು ನೋಡ್ತಾನೆ, ಅಲ್ಲಿ ಮುಂದೆ ಕಾಲೆಯವನ. ಆ ಕಾಲೆಯವನ ಅವನನ್ನು ನೋಡಿ, ಈ ಮುಚ್ಚಿಕೊಂಡ ಅವನನ್ನು ನೋಡಿದ ತಕ್ಷಣ ಕಾಲೆಯವನ ಧ್ವಂಸಾಗೋಗ್ತಾನೆ, ಭಸ್ಮ ಆಗೋಗ್ತಾನೆ. ಆಗ ಕೃಷ್ಣ ಮುಂದಕ್ಕೆ ಬರ್ತಾನಂತೆ. ಕೃಷ್ಣ ಮುಂದಕ್ಕೆ ಬಂದಿದ ತಕ್ಷಣ ಮುಚ್ಚಿಕೊಂಡ ನೋಡಿದ ತಕ್ಷಣ ಅವನಿಗೆ ನಾರಾಯಣನ ಅವತಾರ ಕಾಣುತ್ತಂತೆ. ಆ ನಾರಾಯಣನನ್ನು ನೋಡಿ ನಮಸ್ಕಾರ ಮಾಡಿ, ಈ ಎಷ್ಟೋ ಜನ್ಮಗಳ ಪುಣ್ಯದಿಂದ ನನಗೆ ಈ ಮಾನವ ಜನ್ಮ ಸೃಷ್ಟಿಯಾಗಿದೆ, ಮಾನವ ಜನ್ಮ ಬದುಕಿದೆ. ಇದರಲ್ಲಿ ನಾನು ನಿನ್ನ ದರ್ಶನ ಪಡೆಯೋದಕ್ಕೆ ನಾನು ತುಂಬ ಧನ್ಯನಾಗಿದ್ದೀನಿ. ನನಗೆ ನೀನು ಮೋಕ್ಷ ಕೊಡಬೇಕು ಅಂತ ಬೇಡ್ಕೊಂಡಂತೆ. ಕೃಷ್ಣ ಹೇಳ್ತಾನಂತೆ ಆಗಲಿ ಅಂತ ಹೇಳಿ. ಇವನು ಹೊರಗಡೆ ಬರ್ತಾನಂತೆ. ಬಂದು ನೋಡ್ತಾನೆ, ಅವನು ಮಲಗಿ 28 ಯುಗಗಳಾಗಿರುತ್ತಂತೆ. ಅವನು ಹೊರಗಡೆ ನೋಡಿದಾಗ ಅದು ಫುಲ್ ಚೇಂಜ್ ಆಗೋಗಿರುತ್ತೆ, ಇಡೀ ಜಾಗನೇ ಚೇಂಜ್ ಆಗೋಗಿರುತ್ತೆ. ಅಂದರೆ 28 ಯುಗ ಅವನು ಮಲಗಿರೋದು. ಆವಾಗ ಅವ್ನಿಗೆ ಅನ್ಸುತ್ತೆ, ಈ ಜಾಗದಲ್ಲಿ ನಾನು ಇನ್ನಿರೋದು ಸರಿ ಇಲ್ಲ ಅಂಥೇಳಿ ಅಲ್ಲಿಂದ ಬದ್ರಿ ಕ್ಷೇತ್ರಕ್ಕೆ ಹೋಗ್ತಾನೆ. ಬದ್ರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಗುಹೆಯಲ್ಲಿ ತಪಸ್ಸು ಮಾಡ್ತಾ ಅಲ್ಲಿ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಈಗಲೂ ಬದ್ರಿನಾಥನಲ್ಲಿ ಬದ್ರಿ ಕ್ಷೇತ್ರ ಏನಿದೆ ಅಲ್ಲಿಂದ 3 ಕಿಲೋಮೀಟ್ರಲ್ಲಿ ಮುಚ್ಚಿಕೊಂಡ ಗುಹೆ ಅಂತ ಗುಫಾ ಅಂತ ಒಂದು ಇದೆಯಂತೆ. ಅಲ್ಲಿ ಎಲ್ಲಿ ಅವನಿಗೆ ಮೋಕ್ಷ ಸಿಕ್ತು ಆ ಗುಹೆ ಇದೆ ಅಂತ ಹೇಳ್ತಾರೆ. ಹೀಗೆ ಮುಚ್ಚಿಕೊಂಡನ ಕಥೆ ಆಯಿತು. ಈಗ ಈ ಜರಾಸಂಧ ಮತ್ತು ಇವರೆಲ್ಲ ಬರ್ತಾರಲ್ಲ, ಇವರು ಈಗ ಕಾಲೆಯವನ ತೀರ್ಕೊಂಡ. ಜರಾಸಂಧ ಎಲ್ಲ ಇವಾಗ ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದಾರೆ. ಕಾಲೆಯವನ ಹೋದ ಅಂತ ಗೊತ್ತು, ಆದರೂ ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದಾರೆ. ಎಲ್ಲರೊಟ್ಟಿಗೆ ಯುದ್ಧ ಮಾಡಿ ಇವಾಗ ಕೃಷ್ಣ ಏನು ಮಾಡ್ತಾನೆ, ಅವ್ರದ್ದೆಲ್ಲ ಸೋಲಿಸಿ ಅವರ ಇರೋ ಧನವನ್ನೆಲ್ಲ ಪಡ್ಕೊಂಡು ಅವನು ವಾಪಸ್ ಇಲ್ಲಿಗೆ ಬರ್ತಾನಂತೆ, ಅವನು ದ್ವಾರಕಕ್ಕೆ ಬರ್ತಾನೆ. ಈಗ ಜರಾಸಂಧ ಏನು ಮಾಡೋದು, ಕೃಷ್ಣನನ್ನು ನಾವು ಕೊಲ್ಲೋದಕ್ಕಾಗಲಿಲ್ಲ, ಈಗ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಶಿಶುಪಾಲ ಹೇಳ್ತಾನಂತೆ, ನಾವು ಒಂದು ಕೆಲಸ ಮಾಡೋಣ, ಕೌಶಿಕ ರಾಜ ಅಂತ ಕುಶಕ ರಾಜ ಅವನ ಮಗಳು ಬಂದು ರುಕ್ಮಿಣಿ. ಈ ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತಾರಲ್ಲ. ಯಾಕಂದರೆ ಶಿಶುಪಾಲನ ಮದುವೆ ಮಾಡಿದ್ರೆ ಆಗ ನಮಗೆ ಸ್ವಲ್ಪ ಬಲ ಬರುತ್ತೆ. ಆ ರುಕ್ಮಿಣಿ ತುಂಬ ಪರಾಕ್ರಮಿ, ಮತ್ತು ನಮಗೊಂಚೂರು ಬಲ. ಆ ಕುಶಿಕ ರಾಜನ ಮಕ್ಕಳೆಲ್ಲ ನಮ್ಮ ಸೈನ್ಯಕ್ಕೆ ಸೇರ್ತಾರೆ, ನಮಗಿನ್ನೂ ಸ್ವಲ್ಪ ಬಲ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಸರಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಆ್ಯಕ್ಚುಲಿ ಕುಶಿಕ ರಾಜ ಮಗಳಿಗೋಸ್ಕರ ಒಂದ್ಸಲ ಸ್ವಯಂವರ ರಚನೆ ಮಾಡಿರ್ತಾನಂತೆ. ಆ ರಚನೆ ಮಾಡಿದಾಗ ಅವಳು ರುಕ್ಮಿಣಿ ಅತಿಲೋಕ ಸುಂದರಿ, 3 ಲೋಕದಲ್ಲಿ ಅವ್ರ ಥರ ಸುಂದರಿ ಇರಲಿಲ್ಲ ಅಂತ. ಆ ಸ್ವಯಂವರ ಯಾವ ರಚನೆ ಮಾಡಿರ್ತಾನೆ ಆಗ ಎಲ್ಲರನ್ನ ಆಹ್ವಾನ ಕೊಟ್ಟಿರ್ತಾನೆ, ಆದರೆ ಯಾದವರಿಗೆ ಆಹ್ವಾನ ಕೊಟ್ಟಿರಲ್ಲ. ಆಗ ಕೃಷ್ಣ ಅಲ್ಲಿಗೆ ಬಂದು ಹೇಳಿರ್ತದಂತೆ, ನೋಡು ರುಕ್ಮಿಣಿ ಬಂದು ಸಾಕ್ಷಾತ್ ಲಕ್ಷ್ಮೀದೇವಿ, ಅವಳನ್ನು ನನ್ನ ನಾರಾಯಣನಿಗೆ ಬಿಟ್ಟು ಬೇರೆ ಯಾರಿಗೂ ಮದುವೆ ಮಾಡುವಾಗಿಲ್ಲ ಅಂತ. ಆಗ ಸ್ವಯಂವರ ನಿಂತೋಗಿರುತ್ತೆ. ಈಗ ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಇಲ್ಲಿ ದ್ವಾರಕದಲ್ಲಿದ್ದಾನೆ.
ಈ ಶಿಶುಪಾಲ ಮತ್ತು ಜರಾಸಂಧ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಯಾರಿಗೂ ಏನು ಗೊತ್ತಾಗದೆ ನಾವು ಇವನ್ನ ಶಿಶುಪಾಲನೊಟ್ಟಿಗೆ ರುಕ್ಮಿಣಿ ಮದುವೆ ಮಾಡಿಬಿಡೋಣ ಅಂತ ಅವರೆಲ್ಲ ಸೀಕ್ರೆಟಾಗಿ ಮಾತಾಡಿಕೊಂಡು ಪ್ಲ್ಯಾನ್ ಮಾಡ್ತಾರೆ. ಆದರೆ ರುಕ್ಮಿಣಿಗೆ ಯಾವಾಗ ಕುಶಿಕ ರಾಜ ಹೇಳಿರ್ತಾನೆ ನನ್ನ ಮಗಳಿಗೆ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ. ಯಾಕಂದರೆ ಕೃಷ್ಣ ಬಂದು ಹೇಳಿದಾಗ ನಾರಾಯಣನ ಅವತಾರ ಕೃಷ್ಣ ಅಂತ ಗೊತ್ತಾಗಿರುತ್ತೆ. ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದಾಗ ಆವಾಗಿಂದ ರುಕ್ಮಿಣಿ ಮನಸ್ಸಲ್ಲಿ ಕೃಷ್ಣನೇ ಇರ್ತಾನೆ. ಅದಲ್ಲದೆ ನಾರದರು ಒಂದ್ಸಲ ಬಂದುಬಿಟ್ಟು ರುಕ್ಮಿಣಿ ಹತ್ರ ಕೃಷ್ಣನ ಬಗ್ಗೆ ವರ್ಣನೆ ಕೊಟ್ಟಿರ್ತಾರಂತೆ. ಹೆಂಗೆ ವರ್ಣನೆ ಕೊಡ್ತಾರೆ ಅಂದರೆ ಕೃಷ್ಣನ ಒಂದೊಂದು ಅಂಗಗಳನ್ನು ಹೇಳ್ತಾರೆ, ಮತ್ತು ಅವನ ಪರಾಕ್ರಮ ಏನಿದೆ ಅದನ್ನೆಲ್ಲ ಹಾಡಿರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ರುಕ್ಮಿಣಿ ಮನಸ್ಸಲ್ಲಿ ಕೃಷ್ಣ ಕೂತಿರ್ತಾರೆ. ಮದುವೆ ಆದರೆ ಕೃಷ್ಣನನ್ನೇ ಮದುವೆ ಆಗಬೇಕು, ಇನ್ಯಾರಿಗೂ ನಾನು ಬಿಡಲ್ಲ, ಇನ್ಯಾರಿಗೂ ನಾನು ಮದುವೆ ಆಗೋದಿಲ್ಲ, ಬೇರೆ ಯಾರೇ ಬರಲಿ ಅವ್ರಿಗೆ ನಾನು ಬಿಟ್ಬಿಡ್ತೀನಿ, ಅವನ್ನೆಲ್ಲ ನನ್ನ ಮದುವೆ ಆಗಲ್ಲ ಅಂತ ಅವ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತಾಳಂತೆ. ಈಗ ಈ ಜರಾಸಂಧ, ರುಕ್ಮ ಅವರೆಲ್ಲ ಪ್ಲ್ಯಾನ್ ಅವಳಿಗೆ 4-5 ಜನ ಅಣ್ಣಂದಿರು, ಅದರಲ್ಲಿ ರುಕ್ಮ ಜರಾಸಂಧನೊಟ್ಟಿಗೆ ಸೇರಿ ಈ ಪ್ಲ್ಯಾನಿಂಗ್ ಮಾಡ್ತಾರೆ. ಹೀಗೆ ಈ ಕಡೆ ಇವಳಿಗೆ ಮನಸ್ಸಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ ಕೃಷ್ಣನ ಮದುವೆ ಆಗಬೇಕು ಅಂತ. ಆಗ ಅವಳು ಏನು ಮಾಡ್ತಾಳೆ, ಒಂದು ಕರೆಯೋಳೆ ಬರೀತಾಳೆ, ಒಂದು ಪತ್ರ ಬರೀತಾಳೆ. ಆ ಪತ್ರ ಬರೆದು ಒಂದು ಬ್ರಾಹ್ಮಣನನ್ನು ಕರೀತಾಳಂತೆ. ಬ್ರಾಹ್ಮಣನ ಕರೆದು, ನೋಡು ನೀನು ಈ ಪತ್ರವನ್ನು ತಗೊಂಡೋಗಿ ಕೃಷ್ಣನಿಗೆ ಕೊಡು, ಕೃಷ್ಣನಿಗೆ ಕೊಟ್ಟರೆ ಕೃಷ್ಣ ಏನು ಮಾಡಬೇಕು ಅಂತ ಅವನಿಗೆ ಅರ್ಥ ಆಗುತ್ತೆ, ನೀನು ಕೊಡುವುದು. ಅವನು ಆ ಬ್ರಾಹ್ಮಣ ಹೇಗೆ ಹೋಗ್ತಾನೆ ಅನ್ನೋದನ್ನು ವರ್ಣನೆ ಮಾಡಿದ್ದಾನೆ. ಅವನು ಸಾಮಾನ್ಯ ಬ್ರಾಹ್ಮಣ. ಅವನು ರಥದ ಮೇಲೆ ಕೂತಾಗ ಆ ರಥ ಇದೆಲ್ಲ ನಾರಾಯಣನ ಲೀಲೆ ಅದೇ ವೇಗವಾಗಿ ಹೋಯ್ತಂತೆ. ಎಷ್ಟು ವೇಗವಾಗಿ ಹೋಯಿತು ಅಂದರೆ ಆ ಬ್ರಾಹ್ಮಣನಿಗೆ ಗೊತ್ತೇ ಆಗಿರುವಂತೆ ಅವನು ಅಲ್ಲಿಂದ ಅಲ್ಲಿ ಬೇರೆ ಕಡೆ ಬಂದಿದ್ದಾನೆ ಅನ್ನೋದೇ ಗೊತ್ತಾಗಿಲ್ಲ. ಅಷ್ಟು ವೇಗವಾಗಿ ಹೋಗಿ ಕೃಷ್ಣನ ಹತ್ರ ಬಂದು ಆ ಪತ್ರವನ್ನು ಕೊಡ್ತಾನೆ. ಕೃಷ್ಣ ಆ ಪತ್ರ ಓದ್ತಾನೆ. ಕೃಷ್ಣ ಆ ಪತ್ರ ಓದಿದಾಗ ರುಕ್ಮಿಣಿ ಬರೆದಿರೋ ಪತ್ರ ತಿಳ್ಕೊಂಡು ರುಕ್ಮಿಣಿಗೆ ಅವನಿಗೋಸ್ಕರ ಕಾಯ್ತಾಳೆ. ಮತ್ತು ಇಲ್ಲಿ ಕೃಷ್ಣ ಎಲ್ಲರೂ ಹೇಳಿರ್ತಾರೆ ರುಕ್ಮಿಣಿ ತುಂಬ ಸುಂದರಿ, ಅದು ಇದೆಲ್ಲ ಗೊತ್ತಾಗಿರುತ್ತೆ. ಕೃಷ್ಣನಿಗೂ ಮನಸ್ಸು ರುಕ್ಮಿಣಿಯ ಮೇಲೆ. ಕೃಷ್ಣ ಆ ಪತ್ರ ಓದಿದ ತಕ್ಷಣ ಹೊರಟಿ ನಿಂತ್ಕೋತಾನಂತೆ. ಹೊರಟು ಅವನು ಹೋಗ್ತಾ ಇರ್ತಾನಂತೆ. ಯಾರಿಗೂ ಹೇಳಲ್ಲ ಕೃಷ್ಣ, ಬಲರಾಮ ಮತ್ತು ಉಗ್ರಸೇನ ಯಾರಿಗೂ ಹೇಳಿರಲ್ಲ. ಅವನು ಹೋಗ್ತಾನೆ, ಅವನು ರಥದ ಮೇಲೆ ಎದ್ದು ಅವನು ಹೋಗ್ತಾನೆ. ಈ ಕಡೆ ಬಲರಾಮ ಕೃಷ್ಣ ಎಲ್ಲಿ ಅಂತ ಹುಡುಕ್ತಾ ಇದ್ದಾಗ ಅಲ್ಲಿರೋರು ಯಾರೋ ಹೇಳ್ತಾರಂತೆ ಈ ಥರ ಪತ್ರ ಬಂದಿತ್ತು ರುಕ್ಮಿಣಿಯಿಂದ, ಅವನು ಹೋಗಿದ್ದಾನೆ ಅಂತ. ಬಲರಾಮಕ್ಕೆ ಗೊತ್ತು ಇದೆಲ್ಲ ಜರಾಸಂಧನ ಪ್ಲ್ಯಾನಿಂಗು, ಏನೋ ಆಗತ್ತೆ, ಇಲ್ಲಿ ಯುದ್ಧ ಆಗತ್ತೆ, ಇಲ್ಲ ಏನೋ ಒಂದು ಗಲಾಟೆ ಆಗತ್ತೆ ಅಂತ ಹೇಳಿ ಬಲರಾಮ ಇಡೀ ಯಾದವ ಸೈನ್ಯವನ್ನು ಕಟ್ಕೊಂಡು ಅವನು ಕೂಡ ಕೃಷ್ಣನ ಹಿಂದೆ ಹೋಗಿರ್ತಾನೆ. ಈ ಕಡೆ ಕೃಷ್ಣ ಬಂದ ಅಂತ ಎಲ್ಲರಿಗೂ ಮೆಸೇಜ್ ಬಂತು. ಈ ಕಡೆ ಇದರಲ್ಲಿ ವಿದರ್ಭ ರಾಜನ ಇವನು ಮಗಳು, ಅಲ್ಲೆಲ್ಲ ಗೊತ್ತಾಯ್ತು ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ ಅಂತ. ರಾಜನಿಗೆ ಖುಷಿ, ಮಗಳಿಗೆ ಇವಾಗ ಕೃಷ್ಣ ಬಂದಿದ್ದಾನೆ ಅಂದರೆ ಕೃಷ್ಣ ಏನೋ ಮಾಡ್ತಾನೆ ಅಂತ ಅವನಿಗೆ ಖುಷಿ. ಜರಾಸಂಧ ಮತ್ತು ಶಿಶುಪಾಲರಿಗೆ ಎಲ್ಲರಿಗೂ ಗೊತ್ತಾಯಿತು ಮೆಸೇಜು, ಕೃಷ್ಣ ಬಂದಿದ್ದಾನೆ ಇಲ್ಲಿಗೆ ಅಂತ ಹೇಳಿ. ಅವರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರುಕ್ಮಿಣಿ ಪತ್ರದಲ್ಲಿ ಏನು ಬರೆದಿರ್ತಾಳೆ ಅಂದರೆ ಅವಳು ಬರೀ ಕೃಷ್ಣನಿಗೆ ಬಾ ನನ್ನನ್ನು ಕರ್ಕೊಂಡು ಹೋಗುವಂತ ಬರ್ದಿರಲ್ಲ, ಫುಲ್ ಪ್ಲ್ಯಾನಿಂಗ್ ಹಾಕಿ ಕೊಟ್ಟಿರ್ತಾಳೆ. ನನ್ನನ್ನು ಹೇಗೆ ನೀನು ಅಪಹರಿಸ್ಬೇಕು, ನನ್ನನ್ನು ನೀನು ಏನು ಮಾಡಬೇಕು, ರಾಕ್ಷಸಿ ವಿಧಿಯಿಂದ ನನ್ನನ್ನು ಮದುವೆ ಮಾಡ್ಕೊ ಅಂತ. ಅಂದರೆ ಬೇರೆ ಬೇರೆ ವಿಧಿಯಲ್ಲಿ ಮದುವೆ ಆಗೋದಿದೆ. ಅದರಲ್ಲಿ ಒಂದು ವಿಧಿ ಏನಂದರೆ ರಾಕ್ಷಸಿ ವಿಧಿ. ಅದರಲ್ಲಿ ಏನಂದರೆ ಹೆಣ್ಣು ಒಪ್ಕೊಂಡಿರ್ತಾಳೆ, ಆದರೆ ಗಂಡು ಬಂದು ಅವಳನ್ನ ಅಪಹರಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ಳೋದು. ಪೈಶಾಚಿ ವಿಧಿ ಅಂದರೆ ಹೆಣ್ಣು ಒಪ್ಕೊಳ್ಳೋದಿಲ್ಲ, ಅವಳನ್ನ ಅಪಹರಿಸಿ ಹೋಗಿ ಮದುವೆ ಮಾಡ್ಕೊಳ್ಳೋದು. ಇದೆರಡು ವಿಷಯ ಬೇರೆ ಬೇರೆ ಅಂತ ಇಲ್ಲಿ ಉಲ್ಲೇಖ ಆಗಿದೆ. ಆಗ ಅವಳು ಬರ್ದಿರೋದು ಏನು ಅಂದರೆ, ನಾನು ನನ್ನ ಮದುವೆಯ ಹಿಂದಿನ ದಿವಸ ನನ್ನ ಕುಲದೇವತೆ ಆದ ಸಚೀದೇವಿ ಅವಳಿಗೆ ಹೋಗಿ ನಮಸ್ಕಾರ ಮಾಡ್ತೀನಿ, ಆ ದೇವಸ್ಥಾನಕ್ಕೆ ಬರ್ತೀನಿ, ಅಲ್ಲಿಗೆ ನೀನು ಬಾ, ಅಲ್ಲಿಗೆ ಬಂದು ನನ್ನನ್ನು ಹಾಗೆ ಕರ್ಕೊಂಡು ಹೋಗು ಅಂತ ಎಲ್ಲ ಪ್ಲಾನಿಂಗ್ ಮಾಡಿ ಕೊಟ್ಟಿರ್ತಾಳಂತ ಅವಳು. ಸರಿ ಅಂತ ಕೃಷ್ಣನಿಗೆ ಇದು ಗೊತ್ತಾಯಿತು. ಮದುವೆ ಇನ್ನೊಂದು ದಿವಸ ಇದೆ. ಹಿಂದಿನ ದಿವಸ ರುಕ್ಮಿಣಿ ಬೆಳಗ್ಗೆ ತಯಾರಾಗಿ ರೆಡಿಯಾಗಿ ಅವರ ಕುಲದೇವತೆಯ ಪೂಜೆ ಮಾಡೋದಕ್ಕೆ ಬರ್ತಾರೆ. ಹೋಗುವ ಮುಂಚೆ ಫಸ್ಟು ಶಿವನ ದೇವಾಲಯ ಇರ್ತದೆ. ಆ ಶಿವನ ದೇವಾಲಯಕ್ಕೆ ಹೋಗಿ ಪಾರ್ವತಿ ಶಿವ ಇಬ್ಬರನ್ನು ನಮಸ್ಕಾರ ಮಾಡ್ತಾರೆ.
ಇಲ್ಲಿ ಇನ್ನೊಂದು ಏನು ಉಲ್ಲೇಖ ಆಗಿದೆ ಅಂದರೆ, ಯಾವಾಗಲೂ ನಾವು ಒಬ್ಬರನ್ನೇ ನಮಸ್ಕಾರ ಮಾಡಬಾರ್ದು. ಬರೀ ಪಾರ್ವತಿನ ನಮಸ್ಕಾರ ಮಾಡಬಾರ್ದು, ಬರೀ ಶಿವನ ನಾವು ನಮಸ್ಕಾರ ಮಾಡಬಾರ್ದು, ಇಲ್ಲ ಬರೀ ಲಕ್ಷ್ಮಿಯನ್ನು ನಮಸ್ಕಾರ ಮಾಡಬಾರ್ದು, ಬರೀ ನಾರಾಯಣನನ್ನು ನಮಸ್ಕಾರ ಮಾಡಬಾರ್ದು. ಯಾವಾಗಲೂ ನಾರಾಯಣ ಸಮೇತ ಲಕ್ಷ್ಮಿ, ಹಾಗೆ ಪಾರ್ವತಿ ಸಮೇತ ಶಿವ, ಹೀಗೆ ನಮಸ್ಕಾರ ಮಾಡಬೇಕಂತೆ. ವರಮಹಾಲಕ್ಷ್ಮಿ ಮಾಡಿದ್ರು ಕೂಡ ನಾರಾಯಣ ಸಮೇತ ಲಕ್ಷ್ಮಿಯ ಪೂಜೆಯನ್ನು ನಾವು ಮಾಡ್ತೀವಿ ಅಂತೇಳಿ ಫಸ್ಟ್ ನಾರಾಯಣ ನಮಸ್ಕಾರ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು. ನಿಮ್ಗೆ ಗೊತ್ತಿರ್ಬೋದು, ಪುರೋಹಿತರು ಬಂದರೂ ಫಸ್ಟು ಕೃಷ್ಣ ಇದು ವಿಷ್ಣು ನಾಮಾವಳಿ, ನಾರಾಯಣ ನಾಮಾವಳಿ ಹೇಳ್ಬಿಟ್ಟು ಆಮೇಲೆ ಈ ಪೂಜೆಯನ್ನು ಮಾಡಿಸ್ತಾರೆ. ಈ ರೀತಿ ಹೇಳಿದ್ದಾರೆ ಅವರು. ಇವಳು ಫಸ್ಟು ಶಿವ ಪಾರ್ವತಿಯರನ್ನು ನಮಸ್ಕಾರ ಮಾಡಿ, ಮತ್ತೆ ಪಕ್ಕದಲ್ಲಿ ಶಚೀದೇವಿ ಅಂತ ಇಂದ್ರನ ಹೆಂಡತಿ, ಅವಳು ಇವಳ ಕುಲದೇವತೆ. ಇವಳನ್ನ ಹೋಗಿ ನಮಸ್ಕಾರ ಮಾಡೋಕ್ಕೆ ಹೋಗ್ತಾಳಂತೆ. ನಮಸ್ಕಾರ ಮಾಡಿ ಹೊರಗಡೆ ಅವಳು ಹೋಗಿ ರೆಡಿ ಆಗಿದ್ದಾಳೆ ಅಂದ ತಕ್ಷಣ ಜರಾಸಂಧ, ಶಿಶುಪಾಲ ಇವ್ರಿಗೆಲ್ಲ ಗೊತ್ತಾಯಿತು ಇವಳು ಹೋಗ್ತಾ ಇದ್ದಾಳೆ, ಕೃಷ್ಣ ಇಲ್ಲೆಲ್ಲೋ ಇದ್ದಾನೆ ಅಂದರೆ ಏನೋ ಒಂದು ನಡೆಯುತ್ತೆ ಅಂತ ಹೇಳಿ ಅವರು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರಂತೆ. ಎಲ್ಲರೂ ಅವಳ ಹಿಂದೆನೇ ಇರ್ತಾರೆ. ಇವ್ರು ಏನು ಮಾಡ್ತಾರೆ, ಎಲ್ಲರೂ ಅವಳ ಹಿಂದೆ ಅವಳಿಗೆ ಕಾಯ್ತಾ ಇರ್ತಾರೆ ದೇವಸ್ಥಾನದ ಹತ್ರ. ಇವಳು ಒಳಗಡೆ ಹೋಗ್ತಾಳೆ, ನಮಸ್ಕಾರ ಮಾಡ್ತಾಳೆ. ಹೊರಗಡೆ ಬರ್ತಾ ಇರೋದು ಕೃಷ್ಣನಿಗೆ ಗೊತ್ತಾಗುತ್ತೆ. ಕೃಷ್ಣ ಏನು ಮಾಡ್ತಾರೆ, ಅವ್ರ ರಥವನ್ನು ಏರಿ, ಕೃಷ್ಣ ರಥ ಏರಿ ರಬ್ಬನ್ನೇ ಒಂದೇ ಸಲ ರಭಸದಿಂದ ಬರ್ತಾನಂತೆ. ಅವನು ಅಲ್ಲಿ ಜರಾಸಂಧ ಇದ್ದಾರೆ, ಅವರೆಲ್ಲರೂ ಅಲ್ಲೇ ಇದ್ದಾರೆ, ರುಕ್ಮ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಅವನು ಬರ್ತಾನೆ, ರುಕ್ಮಿಣಿ ಹೊರಗಡೆ ಬರ್ತಾ ಇದ್ದಂಗೆ ಕೃಷ್ಣ ಬರ್ತಾ ಇರೋದು ಗೊತ್ತಾಗತ್ತೆ. ಕೈ ಹಿಂಗೆ ಮೇಲ್ ಮಾಡ್ತಾಳಂತೆ, ಅಂದರೆ ಪ್ಲಾಂಟಿಂಗ್ ಅಂದರೆ ನನ್ನ ಕಪ್ಪು ಅಂತ ಕೈ ಹಿಂಗೆ ಮೇಲ್ ಮಾಡ್ತಾಳೆ. ಕೃಷ್ಣ ಏನು ಮಾಡ್ತಾನೆ, ಕೈ ಎತ್ಕೊಂಡು ಅವಳನ್ನ ರಥದಲ್ಲಿ ಕೂರಿಸ್ಕೊಂಡು ಅವ್ರು ನೋಡ್ತಾ ಇದ್ದಂಗೆ ಅಲ್ಲಿಂದ ಹೊರಟೋಗ್ತಾನಂತೆ. ಎಷ್ಟು ಬೇಗ ಆಗತ್ತೆ ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ, ಏನಾಗಿದೆ ಅನ್ನೋದೇ ಗೊತ್ತಾಗಿರಲ್ಲ. ಹಾಗೆ ರಭಸದಲ್ಲಿ ಕರ್ಕೊಂಡು ಹೋಗ್ತಾನಂತೆ ಕೃಷ್ಣ. ಜರಾಸಂಧನಿಗೆ ಸಿಟ್ಟು, ರುಕ್ಮಗೆ ಸಿಟ್ಟು. ಅವನೇನು ಮಾಡ್ತಾನೆ, ಕೃಷ್ಣನ ಹಿಂದೆ ಓಡೋ ಆ ರಥದ ಹಿಂದೆ ಅವನು ಅವನ ರಭಸದಿಂದ ಅವನ ರಥವನ್ನು ತಗೊಂಡು ಓಡೋಗ್ತಾನಂತೆ. ಇಬ್ರಿಗೂ ಯುದ್ಧ ಆಗುತ್ತೆ ಅಲ್ಲಿ. ಆದರೆ ಕೃಷ್ಣನ ಮುಂದೆ ಯಾರೂ ಏನು ಮಾಡೋಕ್ಕಾಗಲ್ಲ. ರುಕ್ಮ ಸೋತು ಹೋಗ್ತಾನೆ. ರುಕ್ಮ ಸೋತು ಹೋಗಿ ಸಾಯಿಸೋದಕ್ಕೆ ಹೋದಾಗ ಕೃಷ್ಣ ರುಕ್ಮಿಣಿ ರಥದಲ್ಲೇ ಇರ್ತಾಳಲ್ಲ, ಕೆಳಗಡೆ ಇದ್ದು ಬಂದು ಅವನು ನನ್ನ ಅಣ್ಣ ಎಷ್ಟೇ ಆಗಲಿ ಅವನನ್ನೇನು ಹಾನಿ ಮಾಡಬೇಡ, ಅವನ ಜೀವ ತೆಗಿಬೇಡ ಅಂತ ಹೇಳಿ ಬೇಡ್ಕೊತಾಳಂತೆ. ಅದಕ್ಕೆ ಕೃಷ್ಣ ಏನು ಮಾಡ್ತಾನಂತೆ, ಅವನಿಗೆ ತಲೆ ಬೋಣಿಸ್ತಾನಂತೆ. 5 ಕಡೆ ಮಾತ್ರ ಒಂದು ಇಷ್ಟು ಕೂದಲು ಬಿಟ್ಟಿರ್ತಾನೆ, ಅಂದರೆ ಅದು ಅವಮಾನ, ಅವನಿಗೆ ಅವಮಾನ ಮಾಡಿದಷ್ಟು. ಹಂಗೆ ತಲೆ ಬೋಡಿಸಿ ಬಂದು 5 ಕಡೆ ಕೂದಲು ಬಿಟ್ಬಿಟ್ಟು ಹೊಟ್ಟೋಗ್ತಾನಂತೆ. ರುಕ್ಮಗೆ ಎಷ್ಟು ಅವಮಾನ ಆಗಿರುತ್ತೆ ಅಂದರೆ ಅವನು ವಾಪಸ್ ಅವನ ರಾಜ್ಯಕ್ಕೆ ಹೋಗೋದಿರುತ್ತೆ. ಕೃಷ್ಣನನ್ನು ಸಾಯಿಸಲೇಬೇಕು ಅಂತ ಅಲ್ಲೇ ಅವನೊಂದು ಸೈನ್ಯ ಕಟ್ಕೊಂಡು ಅಲ್ಲೇ ಒಂದು ರಾಜ್ಯ ಮಾಡಿಕೊಂಡು ಅಲ್ಲೇ ಕಾಯ್ತಾ ಇರ್ತಾನೆ. ರುಕ್ಮಿಣಿನ ಇದೆಲ್ಲ ನಡೀತಾ ಇದ್ದಾಗ ಇವರೆಲ್ಲ ಅಟ್ಯಾಕ್ ಮಾಡ್ತಾ ಇರುವಾಗ ಬಲರಾಮ ಅಲ್ಲಿ ಬಂದು ಬಲರಾಮ ಇವನ್ನೆಲ್ಲ ಯುದ್ಧ ಮಾಡಿ ಎಲ್ಲ ಸರಿ ಹೋಗುತ್ತೆ. ಈ ಕಡೆ ಆಮೇಲೆ ಇಬ್ಬರು ಬಂದ್ಬಿಡ್ತಾರೆ. ಎಲ್ಲಿಗೆ? ದ್ವಾರಕಾಗೆ ಬರ್ತಾರೆ. ಕೃಷ್ಣ ಬಲರಾಮ ರುಕ್ಮಿಣಿಯನ್ನು ಕರ್ಕೊಂಡು ದ್ವಾರಕಾಗೆ ಬರ್ತಾರೆ. ದ್ವಾರಕಾಗೆ ಬಂದಿದ ತಕ್ಷಣ ಎಲ್ಲರಿಗೂ ಸಂಭ್ರಮ, ರುಕ್ಮಿಣಿನ ಕರ್ಕೊಂಡ್ಬಂದಿದ್ದಾನೆ ಕೃಷ್ಣ. ಮತ್ತು ಅಲ್ಲಿ ಮದುವೆ ತಯಾರಿ ಆಗುತ್ತೆ. ಆ ಮದುವೆ ತಯಾರಿ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಬರೀ ರಾಜ್ಯ ಅರಮನೆಯಲ್ಲಿ ಮಾತ್ರ ಮದುವೆ ಅಲ್ಲ, ಎಲ್ಲರ ಮನೆಯಲ್ಲೂ ಮದುವೆ ಅನ್ನೋ ಸಂಭ್ರಮ. ಎಲ್ಲರೂ ನಮ್ಮನೆ ಮದುವೆ ಅಂತ ಹೇಳಿ ಇಡೀ ರಾಜ್ಯದವರು ಸಂಭ್ರಮದಲ್ಲಿ ಮದುವೆಗೆ ತಯಾರಿ ಮಾಡ್ಕೊತಾರಂತೆ. ಇಡೀ ಊರಲ್ಲೇ ಪನ್ನೀರು ಮಿಶ್ರಣ ನೀರು ಅದೆಲ್ಲ ಕಡೆ ಚೆಲ್ಲತ್ತಂತೆ, ಎಲ್ಲ ಕಡೆ ಚಿಂತಿಸ್ತಾರಂತೆ, ಎಲ್ಲ ಕಡೆ ಪನ್ನೀರಿನ ಸುವಾಸನೆ. ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಪುಷ್ಪಗಳು, ಅತಿವೃಷ್ಟಿಗಳು, ಎಷ್ಟು ಅತಿವೃಷ್ಟಿಗಳು ಅಂದರೆ ಎಷ್ಟು ರೀತಿಯ ಬೆಳೆ ಬಾಳುವ ವಜ್ರ ವೈಡೂರ್ಯ ಏನಿದೆ ಅದೆಲ್ಲ ನೇತಾಡಕ್ಕೆ ಬಿಟ್ಟಿರ್ತಾರಂತೆ. ಮತ್ತು ಅವಾಗೆಲ್ಲ ಲೈಟಿಂಗ್ಸ್ ಅಂದರೆ ಅದೇ ವಜ್ರ ವೈಡೂರ್ಯದಲ್ಲೇ ಅದು ಚಮಕತ್ತಲ್ಲ, ಅದೇ ಲೈಟಿಂಗ್ಸ್ ಆ ರೀತಿ. ಮತ್ತು ಎಲ್ಲ ರೀತಿಯ ಪುಷ್ಪ ಮತ್ತು ಫಲಗಳು, ಅಷ್ಟು ವಿಧಿಯ ಫಲಗಳು ಎಲ್ಲರೂ, ಮತ್ತು ಎಂಥ ಭಕ್ಷ್ಯ ಭೋಜ್ಯಗಳು ಎಲ್ಲ ತಯಾರಾಗಿತ್ತಂತೆ. ಎಲ್ಲರೂ ಮದುವೆಗೆ ಅವರು ಹೆಣ್ಣುಮಕ್ಕಳೆಲ್ಲ ಅಲ್ಲಿ ದ್ವಾರಕಾ ನಗರದಲ್ಲಿ ಅವರೆಲ್ಲ ಎಷ್ಟು ಶೃಂಗಾರ ಮಾಡ್ಕೊಂಡಿದ್ರು ಅಂದರೆ ಎಲ್ಲರೂ ಅವ್ರ ಮನೆಯ ಮಗನ ಮದುವೆ ಅನ್ನೋ ರೀತಿಯಲ್ಲೇ ಶೃಂಗಾರ ಮಾಡ್ಕೊಂಡು ಎಲ್ಲ ಮದುವೆಗೆ ತಯಾರಿ ಮಾಡಿಕೊಂಡು ಅಲ್ಲಿ ರುಕ್ಮಿಣಿಯೊಟ್ಟಿಗೆ ಕೃಷ್ಣನ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಈ ಮದುವೆಯನ್ನು ನೋಡೋದಕ್ಕೆ ನಾರದರು ಕಾಯ್ತಾ ಇರ್ತಾರೆ, ಎಲ್ಲ ದೇವತೆಗಳು ಕಾಯ್ತಾ ಇರ್ತಾರೆ.
ಮೇಲಿಂದ ಅವರು ಕೂಡ ಈ ಕಲ್ಯಾಣ ರುಕ್ಮಿಣಿ ಕಲ್ಯಾಣವನ್ನು ಮೇಲಿಂದ ನೋಡ್ತಾ ಇರ್ತಾರೆ. ಈ ರೀತಿ ರುಕ್ಮಿಣಿ ಕಲ್ಯಾಣ, ಕೃಷ್ಣ ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ನಾವಿಲ್ಲಿ ಕೇಳಿಸ್ಕೊತಾ ಇದ್ದೀವಿ. ಉಗ್ರಸೇನನಿಗೆ ಖುಷಿ, ಮತ್ತು ಬಲರಾಮ ಕೃಷ್ಣನ ಮದುವೆ ಆಯಿತು ಅಂತ ಅವನಿಗೆ ಖುಷಿ. ಈ ರೀತಿ ಮದುವೆ ಆಗುತ್ತೆ. ಈ ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ಎಲ್ಲರೂ ಕೇಳಿಸ್ಕೋಬೇಕು. ಯಾಕಂದರೆ ಈ ರುಕ್ಮಿಣಿ ಕಲ್ಯಾಣ ಕೇಳಿದ್ರೆ ನಮ್ಮಲ್ಲಿರೋ ಯಾವುದೇ ತಾಪತ್ರೆಗಳಿದೆ ಅದೆಲ್ಲ ನಾಶ ಆಗುತ್ತೆ. ಈ ರುಕ್ಮಿಣಿ ಕಲ್ಯಾಣ ನಮ್ಮನ್ನು ನಮಗೆ ಕಲ್ಯಾಣವಾಗಿ ಇಡುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನೇ ದೋಷಗಳಿದ್ದರೂ ಅದು ಪರಿಹಾರ ಆಗುತ್ತೆ. ಕೆಲವು ಮನೆಗಳಲ್ಲಿ ರುಕ್ಮಿಣಿ ಕಲ್ಯಾಣೋತ್ಸವ, ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ಹೇಳಿಸ್ತಾರೆ. ಈ ರೀತಿ ಅದು ಇನ್ನೂ ಡೀಟೇಲ್ ಆಗಿದೆ, ಪ್ರತಿಯೊಂದು ಡೀಟೇಲ್ ಆಗಿದೆ. ಏನೇನು ಮಾಡ್ತಾರೆ, ರುಕ್ಮಿಣಿಯನ್ನು ಶೃಂಗಾರ ಹೇಗೆ ಮಾಡ್ತಾರೆ ಅದೆಲ್ಲ ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಶೃಂಗಾರ ಮಾಡಿ ಕೃಷ್ಣನ ಶೃಂಗಾರ ಏನು ಮಾಡ್ತಾರೆ ಇದನ್ನೆಲ್ಲ ಹೇಳಿ ಅದನ್ನು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದಲ್ಲದೆ ಈ ಕಡೆ ಕೃಷ್ಣನ ಕಲ್ಯಾಣ ಆಯಿತು, ಇದಕ್ಕೆ ಮುಂಚೆನೇ ಬಲರಾಮನ ಮದುವೆ ಆಗಿರುತ್ತೆ. ಬಲರಾಮನ ಮದುವೆ ಯಾರೊಟ್ಟಿಗೆ ಆಗಿರುತ್ತೆ ಅಂದರೆ ರೇವತಿ ಅನ್ನೋ ಒಬ್ಬ ಸ್ತ್ರೀ ಒಟ್ಟಿಗೆ ಅವಳಿಗೆ ಬಲರಾಮನ ಮದುವೆ ಆಗಿರುತ್ತೆ. ಯಾಕಂದರೆ ಬಲರಾಮ ವಾಸ್ತವವಾಗಿ ಅವನ ಅಣ್ಣನ ಮದುವೆ ಆದಮೇಲೆ ಕೃಷ್ಣನ ಮದುವೆ ಆಗಬೇಕು. ಆದರೆ ಇಲ್ಲಿ ನಾವು ಫಸ್ಟ್ ರುಕ್ಮಿಣಿ ಕಲ್ಯಾಣದ ಕಥೆಯನ್ನು ಕೇಳ್ಕೊಂಡ್ವಿ. ಆದರೆ ಬಲರಾಮನ ಕಲ್ಯಾಣ ಕೂಡ ಇಲ್ಲಿ ತನಕ ಆಗೋಗಿರುತ್ತೆ. ಆಗಿ ಬಲರಾಮ, ರೇವತಿ ಮತ್ತು ಇವರೆಲ್ಲರೂ ನಿಂತ್ಕೊಂಡು ರುಕ್ಮಿಣಿ ಮತ್ತು ಕೃಷ್ಣನ ಮದುವೆಯನ್ನು ಮಾಡಿದ್ದಾರೆ ಅಂತ ನಾವಿಲ್ಲಿ ತಿಳಿಸ್ತೀವಿ. ನಾವು ಇಲ್ಲಿ ಏನು ತಿಳ್ಕೋಬೇಕು ಅಂದರೆ ನಾವು ದಶಮ ಸ್ಕಂದದಲ್ಲಿ ಇದ್ದೀವಿ. ಇನ್ನೆರಡೇ ಸ್ಕಂದಗಳಿರೋದು. ಈ ದಶಮ ಸ್ಕಂದದಲ್ಲಿ ಈ ಭಾಗವತದಲ್ಲಿ 2 ಭಾಗ ಇದೆ, ಪೂರ್ವ ಭಾಗ ಮತ್ತು ಉತ್ತರ ಭಾಗ. ನಾವು ಪೂರ್ವ ಭಾಗದಲ್ಲಿ ಏನು ಕೇಳಿಸ್ಕೊಂಡ್ವಿ ಅಂದರೆ ಕೃಷ್ಣನ ಬಾಲಲೀಲೆಗಳನ್ನೇ ಕೇಳಿಸ್ಕೊಂಡ್ವಿ. ಅದಾದಮೇಲೆ ಉತ್ತರ ಭಾಗದಲ್ಲಿ ಅವನು ಯಾವಾಗ ಯೌವನಕ್ಕೆ ಬಂದ ಅಲ್ಲಿಂದ ನಾವು ಕೇಳಿಸ್ಕೊಂಡಿರೋದೆಲ್ಲ, ಅಂದರೆ ಯಾವಾಗ ಒಂದು ಪಾಲಿಟಿಕ್ಸ್ ಅದೆಲ್ಲ ಎಂಟ್ರ್ ಆದ ಅಲ್ಲಿಂದ ನಾವು ಕೇಳಿಸ್ಕೊಳ್ಳೋದೆಲ್ಲ ಉತ್ತರ ಭಾಗ. ಈ ಉತ್ತರ ಭಾಗದ ಕಥೆಯಲ್ಲಿ ನಾವು ಕೃಷ್ಣ ರುಕ್ಮಿಣಿಯ ಕಲ್ಯಾಣ ಅದನ್ನು ಕೇಳಿಸ್ಕೊಂಡ್ವಿ. ಅದಲ್ಲದೆ ಮುಂದೆ ಏನು ಮಾಡ್ತಾನೆ ಕೃಷ್ಣ, ಜರಾಸಂಧ, ಶಿಶುಪಾಲ ಇವರ ವಧೆ ಹೇಗಾಗುತ್ತೆ ಈ ಕಥೆ. ಆಮೇಲೆ ಕೃಷ್ಣ ಇಲ್ಲಿಂದ ಮುಂದೆ ಅವನು ಮಹಾಭಾರತ ಯುದ್ಧಕ್ಕೆ ಹೋದಾಗ ಅವನು ಆಯುಧವನ್ನು ಎತ್ತಲ್ಲ. ಯಾಕೆ ಅವನಂದರೆ ಕೃಷ್ಣ ಏನು ಮಾಡಿದ್ದಾನೆ, ಬಂದಾಗಿಂದನೂ ಅಸುರನ ಸಂಹಾರವನ್ನೇ ಮಾಡ್ತಾ ಇದ್ದಾನೆ. ಇನ್ನು ಮಿಕ್ಕಿರೋ ಆ ಪಾಂಡವರ ಒಟ್ಟಿಗೆ ಯುದ್ಧ ಮಾಡಬೇಕಿರೋ ಆ ದುರ್ಯೋಧನ ಸೈನ್ಯವನ್ನು ಕೊಲ್ಲೋದಕ್ಕೆ ಪಾಂಡವರಿಗೆ ಬಿಟ್ಟಿರ್ತಾನೆ. ಯಾಕಂದರೆ ಅಲ್ಲಿ ತನಕ ಅವನೆಲ್ಲರನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಜರಾಸಂಧನನ್ನ ಅವನು ಕೊಲ್ಲುತ್ತಾನೆ, ಶಿಶುಪಾಲನ ಕೊಲ್ಲುವ ಕಥೆ ಇದೆಲ್ಲ ಮುಂದೆ ಬರುತ್ತೆ. ಈ ಕಥೆಯನ್ನು ನಾವು ಮುಂದಿನ ಉತ್ತರ ಭಾಗ ಏನಿದೆ ಅಲ್ಲಿಂದ ಕೇಳಿಸ್ಕೊತೀವಿ. ಇನ್ನು ಈ ಕಥೆ ಕೇಳುವಾಗ ನಮಗೆ ಇನ್ನೊಂದು ಏನಂದರೆ ಕೃಷ್ಣ ಹೇಗೆ ಈ ದುಷ್ಟರ ಸಂಹಾರ ಮಾಡೋದಕ್ಕೆ ಬಂದಿರೋ ಉದ್ದೇಶವನ್ನು ಹೇಗೆ ಅವನು ಪೂರ್ತಿ ಮಾಡ್ತಾನೆ ಅನ್ನೋದನ್ನು ತಿಳ್ಕೊತೀವಿ. ಇದು ಭಾಗವತದಲ್ಲಿ ಕೊಟ್ಟಿರುವ ಮೇನ್ ಸಾರಾಂಶ. ಈ ಕಥೆಯನ್ನು ನಾವು ಯಾವಾಗ ರುಕ್ಮಿಣಿ ಕಲ್ಯಾಣ ಕೇಳಿಸ್ಕೊಂಡ್ವಿ ಅದು ನಮಗೆ ಎಲ್ಲಿಲ್ಲದ ಭಾಗ್ಯ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಮುಂದಿನ ವಾರದಲ್ಲಿ ಮುಂದೆ ಏನೇನು ಮಾಡ್ತಾನೆ ಕೃಷ್ಣ, ಹೇಗೆ ಜರಾಸಂಧನನ್ನು ಕೊಲ್ಲೋದು, ಶಿಶುಪಾಲನನ್ನು ಕೊಲ್ಲೋದು ಹೇಗೆ, ಇದ್ರ ಬಗ್ಗೆ ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಗುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರೇ ನಮಃ ಹರೇ ನಮಃ.